ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿನಲ್ಲಿ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಸ್ಪೈಕ್ಗಳು ಬರೀ ಕಡ್ಡಿಗಳಲ್ಲ, ಇದು ವಿದ್ಯುತ್ ತಂತಿ ಅಂತ ಇವತ್ತು ಗ್ರೂಪಲ್ಲಿ ಹೇಳ್ತಾ ಇದ್ರೆ, ಅದಕ್ಕೋಸ್ಕರ ಅದನ್ನೇ ಟೈಟ್ಲು ಕೊಟ್ಟಿದ್ದೀನಿ ಖಂಡಿತವಾಗ್ಲೂ. ಬಟ್ ಇದು ಈ ಥರ ದಿನಗಳಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ಬೋದು ಅನ್ನೋದು ಕೂಡ ಮಾತಾಡ್ತಾ ಹೋಗೋಣ. ಇವತ್ತು ಆಪ್ಷನ್ ಬೈರಿಗೆ ಒಂದು ಚಾನ್ಸ್ ಇರ್ಬೋದು ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಆದರೆ ಅಷ್ಟು ಸುಲಭ ಇರಲ್ಲ. ಝೀರೋ ಟು ಹೀರೋ ಈ ಮಂತ್ಲಿ ಎಕ್ಸ್ಪೈರಿಗಳ ದಿನ ಯಾವ ರೀತಿ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ. ಕೊನೆ ತನಕ ನೋಡ್ತಾ ಹೋಗಿ. ಸೊ ಮೊದಲನಾಗಿ ಇವತ್ತು ಟಾಪ್ ಸೆಕ್ಟರ್ ಅಂತಂದರೆ, ಇವತ್ತು ಸೆಕ್ಟರ್ ಆಫ್ ದ ಡೇ ಅಂತಂದರೆ ಅದು ನಮ್ಮ ಆಟೋ ಸೆಕ್ಟರು. ಗಣಪತಿ ಹಬ್ಬದ ದಿನ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ನಮ್ಗೆ ಅನಿಸ್ತಾ ಇದೆ ಆಟೋ ಸೆಕ್ಟರ್ ತುಂಬ ಗ್ರೋತ್ ಆಗಿಬಿಟ್ಟಿದೆ. ನೀವು 1 ಇಯರ್ ಪರ್ಫಾರ್ಮೆನ್ಸ್ ಮೊನ್ನೆ ಯಾರು ಶಿವ ಅವರು ಕೂಡ ಶೇರ್ ಮಾಡ್ತಾ ಇದ್ರಲ್ವಾ. ಸೊ ಟೋಟಲ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 99% ರಿಟರ್ನ್ಸ್ ಕೊಟ್ಟಿರೋದು ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ, 93% ರಿಟರ್ನ್ ಕೊಟ್ಟಿರೋದು ಭಾರತಿ ಏರ್ಟೆಲ್ಲು. ಈ ರೀತಿಯಾಗಿದೆ. ಸೊ ಆಟೋ ಸೆಕ್ಟರು 149% ಕೊಟ್ಟಿದೆ ನೋಡಿ ಬಜಾಜ್ ಆಟೋ. ಈ ರೀತಿ 149% ಕೊಟ್ಟಿದೆ ಬಜಾಜ್ ಆಟೋ 1 ಇಯರಲ್ಲಿ. ಸೊ ಈ ಥರ ಅಂತ ಅಂದಾಗ ಸಿಕ್ಕಾಪಟ್ಟಿ ಒಂದು ಸೇಲ್ಗಳು ಸ್ವಲ್ಪ ಕಮ್ಮಿ ಆಗ್ತಾಯಿದೆ 2 ಕ್ವಾರ್ಟರಿಂದ. ಸೊ ಆಟೋದಲ್ಲಿ ಒಂದು ಟರ್ನ್ ಅರೌಂಡ್ ಆಗ್ಬೋದು ಅಂತೆಲ್ಲ ಬಂದಿತ್ತು. ಬಟ್ ನಾವು ಲಾಂಗ್ ರನ್ನಿಂದ ನೋಡ್ತಾ ಹೋಗೋದಾದರೆ 5 ವರ್ಷ 10 ವರ್ಷದ್ದು ನಾವು ವ್ಯಾಲ್ಯೂಷನ್ ನೋಡ್ತಾ ಹೋದ್ರೆ ಈಗಲೂ ಕೂಡ ಚೀಪಲ್ಲಿದೆ ಅಂತ ನಮಗೆ ಅಲ್ಲೊಂದು ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಆಳವಾದ ಒಂದು ಒಳನೋಟ ಇಟ್ಕೊಂಡಿರಬೇಕು ಅಂತ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನೋಡಿ. ಈಗ ಆಟೋ ಸೆಕ್ಟರ್ಗಳು ಮತ್ತೆ ಮೇಲೆ ಹೋಗೋ ಥರ ಕಾಣಿಸ್ತಾ ಇದೆ. ಬಜಾಜ್ ಇವತ್ತು ಯಾವುದು ಮಾರುತಿ ಸುಜುಕಿ 4.68% ಅಪ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೈನರ್ ಆಗಿದೆ. ಅದೇ ರೀತಿ ಇವತ್ತಿನ ಟಾಪ್ ಲೂಸರ್ ಅಂತ ನೋಡೋದಾದರೆ ಸಿಪ್ಲಾ ಅಂತ ಕಾಣಿಸುತ್ತೆ, 1.3% ಕರೆಕ್ಷನ್ ಬಂದಿದೆ. ಸೊ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಪಾಸಿಟಿವ್ ಆಗಿತ್ತು. ನಿಫ್ಟಿ ಕಂಫರ್ಟಬಲ್ ಆಗಿ 26,000 ಮೇಲ್ಗಡೆ ಕ್ಲೋಸಿಂಗ್ ಆಯಿತು. ಸೊ ಯಾವ ರೀತಿ ಅಂತ ಮಾತಾಡ್ತೋಗೋಣ ನೋಡಿ. ನಿನ್ನೆ ಇವತ್ತು ಒಂದು ಪಾಸಿಟಿವ್ ಸೈಡ್ ಅಥವಾ ಯಾವುದೋ ಒಂದು ಕಡೆ ಎತ್ತಾಕ್ಸ್ತಾರೆ ಅಂತ ಗ್ಯಾರಂಟಿ ಇತ್ತು. ಕಾರಣ ಏನು ಅಂತಂದರೆ ಇಲ್ಲಿ ಒಂದು 200 ಪಾಯಿಂಟ್ಗಳದ್ದು 3 ದಿನದಿಂದ ರೇಂಜ್ ಮಾಡಿದೆ. ನಮಗೆ ಸೇಫ್ ಕ್ವಶನ್ ಅಂದರೆ ಮೇಲ್ಗಡೆ ಒಂದು 200 ಪಾಯಿಂಟು, ಕೆಳಗಡೆ 200 ಪಾಯಿಂಟು. ಆಪ್ಷನ್ ಸೆಲ್ಲರ್ಸು ಯಾರಿದ್ರು ನೀವು 25,800 ಮೇಲ್ಗಡೆ ಹಾಕ್ಬಿಟ್ಟೆ. ಸೊ ಈ ರೇಂಜ್ ಇದೆ. ಸೊ 25,800 ಮೇಲ್ಗಡೆ ನಮಗೆ 26,200 ಈ ರೇಂಜಲ್ಲಿ ಇರುವಂಥದ್ದು ಒಳ್ಳೆಯದು ಅಂತ ಅನ್ಸುತ್ತೆ ಅಂತ ನೋಡಿ. ಇವತ್ತು ಆ ರೇಂಜಲ್ಲಿ ಇದ್ದಿದ್ರೆ ಸೇಫ್ ಆಗಿರ್ತಾ ಇದ್ವಿ. ಬಟ್ ಮಧ್ಯದಲ್ಲಿ ಏನಾಯಿತು, ನಮಗೆ ಓಪನಿಂಗಲ್ಲಿ ಏನಾಯಿತು, ಒಂದು ಸ್ಲೈಟಾಗಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಬೇರೆದ್ರಲ್ಲಿ ಇಲ್ಲ, ಇದರಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಇದರಲ್ಲಿಲ್ಲ. ನಿಫ್ಟಿನಲ್ಲಿ ಏನೂ ಆಗಿಲ್ಲ. ಸೊ ನಿಫ್ಟಿದಲ್ಲಿ ಏನಾಯಿತು, ಅದೇ ರೇಂಜಲ್ಲಿ ಓಪನ್ ಆಯಿತು, ಇಲ್ಲೇ ಓಪನ್ ಆಯಿತು. ಬಟ್ ಸ್ಟಾರ್ಟಿಂಗ್ ಬರಲು ಕೆಳಗಡೆ ಬರ್ತಾ ಹೋಯಿತು. ಬಟ್ ಈಸಿಲಿ ಏನು ಮಾಡ್ಕೊಡ್ವಿ, ಎಲ್ಲರೂ ಇಲ್ಲೆಲ್ಲ ಶಿಫ್ಟ್ ಮಾಡ್ಕೊಂಡಿರ್ಬೋದು. ಇದೆಲ್ಲ ಸೇಫ್, ಇವತ್ತು ಇಷ್ಟು ದೊಡ್ಡ ಬಾರ್ ಬಂದಿತ್ತು, ಇಲ್ಲಿಂದ ಮೇಲ್ಗಡೆ ಹೋಗ್ತಾರೆ ಅಂತ 25,900 ಇಲ್ಲೆಲ್ಲ ಪೊಸಿಷನ್ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಅವರಿಗೆಲ್ಲ ಈ ಸಣ್ಣ ಸ್ಪೈಕಲ್ಲಿ ಸ್ಟಾಪ್ ಲಾಸ್ಗಳನ್ನ ಹಿಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳಿದ್ದೀರಾ. ಈ ಪಾಯಿಂಟಲ್ಲಿ ಬಸ್ ಸ್ಟ್ಯಾಂಡ್ ಆಯ್ತಲ್ಲ, ಇದು ವೆರಿ ಕ್ರೂಷಿಯಲ್ ಆಗಿರೋಂಥದ್ದು. ಇಲ್ಲಿ ಕೆಳಗಡೆ ಬರೋಕ್ಕೆ ನೋಡಿ, ಕೆಳಗಡೆ ಬರ್ಬೋದು ಅಂತ ಅನಿಸ್ತಿರುತ್ತೆ. ಯಾಕಂದರೆ ಈ ಮೇಲ್ಗಡೆ ಒಂದು ರೈಡ್ ಮಾಡೋಕ್ಕೆ ಸುಮಾರು ಜನಕ್ಕೆ ಬಿಟ್ಟಿರೋದಿಲ್ಲ ಇವತ್ತು. ಯಾಕೆ ಅಂತಂದರೆ ಇಲ್ಲಿ ಪಿನ ರೈಟ್ ಮಾಡಿದಾಗ ಇಲ್ಲೊಂದ್ಸಲ ಶಾಕ್ ಕೊಡಿಸಿದ್ರು ಕಡ್ಡಿಗಳು. ಸೊ ಇಲ್ಲಿ ಏನು ಮಾಡ್ತಾರೆ, ಆಯ್ತಪ್ಪ ಇಲ್ಲಿ ಏನೂ ಇಲ್ವಾ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿರ್ತಾರೆ ಇವರೆಲ್ಲ, ಒಂದೇ ಇನ್ನೂ ಕೆಳಗಡೆ ಹೋಗಿರ್ತಾರೆ. ಇಲ್ಲ ಇವತ್ತು ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ ಅಲ್ಲಿಂದ ಬೀಳ್ತಾ ಇದೆ ಅಂತಂದರೆ ಮೇಲ್ಗಡೆ ಕೆಳಗಡೆ ಬಿಡಿಸ್ಬೋದು ಅಂತ ಅವರೆಲ್ಲ ಮತ್ತೆ ಕಾಲ್ ರೇಟಿಂಗ್ ಕಡೆಗೆ ಆ್ಯಡ್ ಮಾಡ್ಕೊಂಡಿರ್ಬೋದು. ಇಲ್ಲಿ ಯಾರು ಪಿ ಸೆಲ್ ಮಾಡಿದ್ರು ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ. ಬಟ್ ನೋಡಿ ಅದನ್ನೆಲ್ಲನೂ ತಿನ್ನಿಸಿ ಮೇಲ್ಗಡೆ ಕರ್ಕೊಂಡು ಹೋಗಿರ್ತಾರೆ ಕೊನೆಗೆ. ಸೊ ಇವತ್ತು ಹೆಡ್ಜ್ ಮಾಡ್ದಲ್ಲ ಈ ಪೊಸಿಷನ್ ಯಾರು ಹಾಗೆ ಇಟ್ಕೊಂಡಿದ್ರು ಕೊನೆ ತನಕ ತೀಟ ಡಿಕೆ ಆಗ್ತಾ ಇದೆ. ತೀಟ ಡಿಕೆ ಆಗಲಿಲ್ಲ ಇವತ್ತು. ಫಸ್ಟ್ ಆಫ್ ಆಲ್ ಸೊ 50 ರೂಪಾಯಿ 45 ರೂಪಾಯಿ ಹಾಗೆ ಇತ್ತು. ಕೊನೆ ತನಕ ಡಿಕೆ ಆಗಲಿಲ್ಲ. ಕೊನೆಗೆ ಒಂದು ಸಲ ಡಮ್ ಅಂತ ಡಿಕೆ ಆಗ್ತಾ ಹೋಯಿತು. ಸೊ ಈ ರೀತಿ ಯಾರು ಇಟ್ಕೊಂಡಿದ್ರಿ ಅಂತಂದರೆ ಇವತ್ತು ಕೊನೆ ಮೂಮೆಂಟಲ್ಲಿ ಒಂದು ಸಿಕ್ಕಾಪಟ್ಟೆ ವಾಲಟೈಲ್ ಮೂಮೆಂಟ್ ಬಂತು. 26,000ದಿಂದ 26,000. ಇವತ್ತು ನಾನು ಕೂಡ 26,100 ಬಟ್ ಒಂದು ಹೆಡ್ಜ್ ಪೊಸಿಷನ್ ಇದ್ದಿದ್ದರಿಂದ ನನಗೆ ಲಾಸ್ ಆಗಲಿಲ್ಲ. ಇಲ್ಲ ಅಂತಂದಿದ್ರೆ ಲಾಸ್ನ ತಿನ್ನಬೇಕಾಗಿತ್ತು. ಅದಕ್ಕೆ ಹೇಳೋದು ಹೆಡ್ಜಿಂಗ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಮತ್ತು ಇಂಥ ದಿನಗಳಲ್ಲಿ ಕ್ವಾಂಟಿಟಿನೇ ನೀವು ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡ್ತಾ ಹೋಗಬೇಕು. ಇಂಟ್ರಾಡೇನಲ್ಲಿ ಪಾಸಿಟಿವ್ ಆಗಿದ್ದರೆ ಆ ರೀತಿ ಒಂದು ಮಧ್ಯದಲ್ಲಿ ಈ ಒಂದು ಸ್ಪೈಕ್ ಆಯ್ತಲ್ಲ, ಆ ಸ್ಪೈಕಿಂದ ಒಂದು ಆಪ್ಷನ್ ಬೈಂಗಲ್ಲೂ ಕೂಡ ಪ್ರಾಫಿಟ್ ಆಯಿತು. ಅದನ್ನ ಮಾತಾಡ್ತೀನಿ. ಸೊ ಅದನ್ನ ಮಾತಾಡೋಕ್ಕೆ ಕ್ವಿಕ್ಕಾಗಿ ನಾನು ಇದನ್ನು ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಯಾವತ್ತು ಗೊತ್ತಾ, ಇಂಥ ದಿನಗಳು ಮಂತ್ಲಿ ಎಕ್ಸ್ಪೈರಿ ದಿನ ಇರುತ್ತೆ. ಇಂಥ ದಿನ ಎಲ್ಲ ಝೀರೋ ಟು ಹೀರೋ ಸಿಗೋವಂಥ ಚಾನ್ಸಸ್ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸರಿ, ಸುಮಾರು ನಿಮಗೆ 12 ಗಂಟೆಯಿಂದ 2 ಗಂಟೆ ತನಕ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಕ್ಕೆ ಶುರು ಆಯಿತು. ಮೇಲ್ಗಡೆ ಕೆಳಗಡೆ ಬರೋದು, ಮೇಲ್ಗಡೆ ಹೋಗೋದು, ಕೆಳಗಡೆ ಬರೋದು, ಈ ರೀತಿ ಬಾರ್ ಮಾಡ್ತಾ ಹೋಯಿತು. ಸೊ 1 ಗಂಟೆ ಈ ರೀತಿ ನಿಂತಿದೆ ಅಂತಂದಾಗ ನೀವೇನು ಮಾಡಬೇಕು, ಓಕೆ 26,100 ಆಸ್ಪಾಸಲ್ಲಿ ನಡೀತಾ ಇದೆ. ಮೇಲ್ಗಡೆ ಒಂದು 100 ಪಾಯಿಂಟ್ ಇಟ್ಕೊಳ್ಳಿ, ಕೆಳಗಡೆ ಒಂದು 100 ಪಾಯಿಂಟ್ ಇಟ್ಕೊಳ್ಳಿ. ಬಿಕಾಸ್ 2 ದಿನದಿಂದ ಒಂದು 100 ಪಾಯಿಂಟ್ಸ್ ಮೂವ್ಮೆಂಟ್ ಬರುತ್ತೆ ಅಂತ ನಮಗೆ ಗೊತ್ತಿರೋದ್ರಿಂದ. ಸೊ ಅಂಥದ್ದು ಒಂದು ಸಿ, ಅಂಥದ್ದು ಒಂದು ಪಿ ತೊಗೊಳ್ಳಿ. ಇದು ಯಾರು ಹೇಳ್ತಾ ಇದ್ದೀನಿ, ಆಪ್ಷನ್ ಬೈಸಿಂಗ್. ಮತ್ತೇನು ಈ ದಿನ ಹಿಂಗೆ ಮಾಡ್ಕೊಂಡು ಕೂತ್ಕೋಬೇಕಾದ್ರೆ ನಂಗೆ ಗೊತ್ತಿಲ್ಲ, ನಾನು ಜವಾಬ್ದಾರಿನಾಗಿರೋದಿಲ್ಲ. ಇದು ಆಲ್ರೆಡಿ ನೀವು ಇಂಟ್ರಾಡೇನಲ್ಲಿ ಒಂದು ಪ್ರಾಫಿಟ್ ಮಾಡಿದ್ದೀರಾ ಅಥವಾ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ದೀರಾ ಅಥವಾ ಪ್ಯೂರ್ ಆಪ್ಷನ್ ಬೈಯರ್ ಆದ್ರೂ ಕೂಡ ನೀವು ಮಂತ್ಲಿ ಎಕ್ಸ್ಪೈರಿನಲ್ಲಿ ಒಂದು ವಾಲಟಿಲಿಟಿ ಬರುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಫಾರ್ ಎಕ್ಸಾಂಪಲ್ ಇವತ್ತು ನೆನ್ನೆ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಈ ಥರ ವಾಲಟಿಲಿಟಿ ಬರ್ಬೋದು ಅಂತ. ಇಂಥ ದಿನಗಳಲ್ಲಿ ನೀವೇನು ಮಾಡ್ತಾ ಹೋಗ್ಬೋದು, ಒಂದು 100 ಪಾಯಿಂಟು ಔಟ್ ಆಫ್ ದ ಮನಿ ಕಾಲು ಪುಟ್ಟು ಎರಡು. ನನ್ನ ನೋಡಿ 26,200 ಕಾಲು, 26,000 ಪುಟ್ಟು ಎರಡೂ ನೀವು ತೊಗೊಂಡ್ರೆ ಆ ಟೈಮಲ್ಲಿ 12ರಿಂದ 2 ಗಂಟೆಯಲ್ಲಿ ನೋಡಿ ಎಷ್ಟಕ್ಕೆ ನಡೀತಾ ಇದೆ, 15ರಿಂದ 16 ರೂಪಾಯಿ ನಡೀತಾ ಇದೆ. ಇದು ಕೂಡ ಅಷ್ಟೇ ಒಂದು 18 ರೂಪಾಯಿ 20 ರೂಪಾಯಿ ನಡೀತಾ ಇದೆ. ಸೊ ಈ ರೀತಿ ನೀವು ತೊಗೊಂಡಿದ್ರೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಒಂದು ಸ್ಪೈಕ್ ಆಯಿತು ಕರೆಕ್ಟ್ 2 ಗಂಟೆ, ಇಲ್ಲೊಂದಾಯಿತು. ಈ ಸ್ಪೈಕಲ್ಲಿ ನಿಮಗೆ 1:2 ಇಲ್ಲಿ ಸಿಕ್ಕಿರುತ್ತೆ 26,000 ಪಿ ಕಡೆ. ಅದೇ ರೀತಿಯಾಗಿ 26,200 ಸಿ ಕಡೆ ನೋಡಿ ಇಲ್ಲಿ ಸಿಕ್ಕಿದೆ. ನೋಡಿ ಹಿಂಗೆ ಆಡ್ಸೋದ್ರಲ್ಲ ಎರಡು ಕಡೆ ನೋಡಿ, ಇಲ್ಲೂ ಪ್ರಾಫಿಟ್ ಮಾಡ್ಬೋದಿತ್ತು 1:2 1:3 ಇಲ್ಲೂ ಮಾಡ್ಬೋದಿತ್ತು. ನಿಮ್ಮ ರಿಸ್ಟ್ ರಿವಾರ್ಡ್ ಎಷ್ಟಾಗಿರುತ್ತೆ, ಒಂದು 15 ರೂಪಾಯಿ ಆಯಿತು. ಯಾವುದೋ ಒಂದು ಕಡೆನೇ ಮೂಮೆಂಟ್ ಆಯಿತು, ಈ ಸ್ಪೈಕ್ ಬಂದೇ ಇರಲಿಲ್ಲ ಅಂದರೆ ಒಂದು ಕಡೆ ಪೂರ್ತಿ ತಿನ್ಕೊಟ್ಟು ಖಾಲಿ ಆಗಿರುತ್ತೆ, ಇನ್ನೊಂದು ಕಡೆದು ನಿಮಗೆ ಅದರದ್ದು ಸೇರಿಸ್ಕೊಂಡು ಲಾಭ ಕೊಡೋಂಗೆ ಬಂದಿರಬೇಕು. ಇದು ಎಲ್ಲ ಸಲ ಬರುತ್ತೆ ಅಂತಲ್ಲ. ಮತ್ತು ಇದು ರಿಸ್ಟ್ ರಿವಾರ್ಡ್ ಕೂತ್ಕೋಬೇಕು. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ ಇವತ್ತು ಯಾವ ರೀತಿ ಅಂತ ಗ್ರೂಪಲ್ಲಿ. ಸೊ ಆ ಥರ ರಿಸ್ಟ್ ರಿವಾರ್ಡ್ ನಿಮಗೆ ಕೂರ್ತಾ ಇದೆ, ಆ ಥರ ಬರ್ತಾ ಇದೆ ಅಂತಂದರೆ ಮಾತ್ರ ನೀವು ಒಂದು ಟ್ರೇಡ್ನ ತೊಗೋಬೋದು. ಎಗೇನ್ ಮತ್ತೆ ಇದಕ್ಕೆ ಕ್ಯಾಪಿಟಲ್ ನೀವು ಹಾಕುವಂಥದ್ದು 5,000ಕ್ಕಿಂತ ಜಾಸ್ತಿ ಹಾಕಂಗಿಲ್ಲ. ಅಷ್ಟು ಕ್ಯಾಪಿಟಲ್ ತಂದು ನಾನು ಇಲ್ಲ ಹಾಕ್ತೀನಿ ಅಂದರೆ ಇಲ್ಲ, 5,000 ಕ್ಯಾಪಿಟಲ್ ಎಷ್ಟು ಲಾಟ್ ಸಿಗುತ್ತೋ ಆ ರೀತಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ 2 ಕಡೆ ನೀವು ಟ್ರೈ ಮಾಡ್ತೀರಾ ಇನ್ನೂ ಕನ್ಸರ್ವೇಟಿವ್ ಆಗ್ತಾ ಹೋಗ್ಬೋದು.
ಹೋಗ್ಬೋದು. ಬಟ್ ಒಂದು ಸೈಡ್ ಆ ಥರ ಔಟ್ ಆಫ್ ದ ಮನಿ ಬೈ ಮಾಡಿದ್ದೀನಿ ಟ್ರೇಡ್ ಮಾಡೋದ ಈ ರೀತಿ ಅನ್ಸೋ ಥರ ಮಾಡಬೇಕಾಗುತ್ತೆ. ಯಾಕಂದರೆ ಲಾಜಿಕ್ಗಳು ಯಾವುದು ಕೂಡ ವರ್ಕ್ ಆಗೋದಿಲ್ಲ ಮಂತ್ಲಿ ಎಕ್ಸ್ಪೈರಿ ದಿನ ಆ ರೀತಿ ಸ್ಪೈಕ್ ಮಾಡಿಸ್ತಾರೆ. ನೋಡಿ ಈ ಸ್ಪೈಕ್ಗಳೆಲ್ಲ ಇದು ಆಲ್ಗೋ ಪ್ಲೇನೇ ಇದು ಆಯಿತಾ. ಸೊ ಆಲ್ಗೋ ಪ್ಲೇನಲ್ಲಿ ಏನಾಗ್ತಾ ಇದೆ, ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತ ಬಂದಿದೆ. 93%, 94% ಅವರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಟ್ರೇಡ್ ಡೆಸ್ಕ್ ಇರುವಂಥವ್ರು ಆಲ್ಗೋ ಟ್ರೇಡಿಂಗಿಂದ ಮಾಡ್ತಾ ಇದ್ದಾರೆ ಈ ಥರ ಸ್ಪೈಕ್ ಬಿಡಿಸಿ. ಯಾಕಂದರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಇದಕ್ಕೆ ಇನ್ನೂ ಚೆನ್ನಾಗಿ ನಿಮಗೆ ವಿಜುವಲೈಸೇಷನ್ ಆಗಬೇಕು ಅಂತಂದರೆ ಇವತ್ತು ಇದೆಯಲ್ಲ ನಮ್ಮ ಓಪನ್ ಇಂಟ್ರೆಸ್ಟು, ಇವತ್ತು ಇಡೀ ದಿನದ ಒಂದು ಸಲ ನೋಡ್ಕೊಂಬನ್ನಿ ಹಿಂಗಾಗಿತ್ತು ಅಂತ. 2-3 ಸಲ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸ್ಟಾಪ್ ಲಾಸ್ ಇಟ್ಟಾಗ ಏನು ಮಾಡ್ತಾರೆ ನೋಡಿ, ಇವರೆಲ್ಲ ಕಮ್ಮಿ ಮಾಡ್ಕೊತಾರೆ ಇಲ್ಲಿ, ಆಮೇಲೆ ಇದಕ್ಕಿದಂಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಇನಿಷಿಯಲಲ್ಲಿ ಅಷ್ಟು ಕಮ್ಮಿ ಆಗಿತ್ತು ಫುಲ್ ಡೇದು ನೀವು ನೋಡ್ತಾ ಹೋಗೋದಾದರೆ, ಇಲ್ಲೆಲ್ಲ ಒಂದು ಸ್ಟಾಪ್ ಲಾಸ್ ಇಟ್ಟಾಯಿತು, ಆಮೇಲೆ ಅಗ್ರೆಸಿವ್ ಆಗಿ ಮೇಲ್ಗಡೆ ತೊಗೊಂಡೋದ್ರು. ಸೊ ಆ ರೀತಿ ಎರಡೂ ಕೂಡ ಮೊಮೆಂಟು ನಿಮಗೆ ಲೈವಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇವತ್ತು ನಾನು ತೋರಿಸಿದ್ದೆ ಕೂಡ. ಸೊ ಈ ರೀತಿ ಪ್ಲಾನ್ ಮಾಡಿ ಹೋಗ್ಬೋದು ಆಪ್ಷನ್ ಬೈರ್ ಯಾರಾದರೂ ಇದ್ರು ಅಂತಂದರೆ. ಸೊ ಇವಾಗ ಏನಾಗಂದ್ರೆ ಅಂದರೆ ನೋಡಿ, ನೆನ್ನೆ 26,000 ಮೇಲ್ಗಡೆ ಫಸ್ಟ್ ಟೈಮ್ ಒಂದು ಮಾರೋಬಜು ಕ್ಯಾಂಡಲ್ ಬಂದು ಕ್ಲೋಸಿಂಗ್ ಮಾಡಿದ್ದು. ಸೊ ಇವತ್ತೇನು ಇದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಅಂದರೆ ನೆಗೆಟಿವ್ ಟ್ರೇಡ್ ತೊಗೊಂಡವರಿಗೆ ಅಥವಾ ನೆನ್ನೆ ಉಳಿಸ್ಕೊಂಡಿದ್ದೀನಿ 325 ಕ್ವಾಂಟಿಟಿ ಇದೆ ಏನು ಮಾಡೋದು ಅಂತೆಲ್ಲ ಕೇಳಿದ್ರಿ. ನೀವು ಇಲ್ಲಿಂದ ಮೇಲ್ಗಡೆ ಹೋಗ್ತೀರಿ ಅಂತಂದಾಗ ಇದನ್ನು ಬರ್ತಾನೆ ಇಲ್ಲ, ಲೆವೆಲ್ 11 ಗಂಟೆ ಆಗಿದೆ ಅಂದರೆ ಅಷ್ಟೊತ್ತಿಗೆ ಇವತ್ತು ಲಕ್ಕಿ ನಿಮಗೆ, ಯಾಕಂದರೆ ತೀರಾ ಅಷ್ಟಕ್ಕೆ ಆಗಿರಲಿಲ್ಲ. ನೀವು ಅವಾಗ ಎಕ್ಸಿಟ್ ಮಾಡ್ಕೊಂಡಿದ್ರು ನಿಮ್ಗೆ ಲಾಸ್ ಇರ್ತಿರಲಿಲ್ಲ. ಬಟ್ ಕೊನೆಯ ತನಕ ಉಳಿಸ್ಕೊಂಡು ಇಲ್ಲಿಂದ ಬೀಳುತ್ತೆ ನೀವು ಉಳಿಸ್ಕೊಂಡಿದ್ರಿ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಯಾವತ್ತು ಮಾರ್ಕೆಟಿನ ದಯೆಗೆ ಒಳಗಾಗಬಾರ್ದು ನಾವು. ಆಲ್ರೆಡಿ ಲೂಸಿಂಗ್ ಪೊಸಿಷನ್ ಉಳಿಸ್ಕೊಂಡಿದ್ದೀರಾ ಮಾರ್ದಿನಕ್ಕೆ ಅಂದ್ರೆ ಅಪರಾಧ. ನೋಡಿ ಪ್ರಾಫಿಟಲ್ಲಿ ಇದ್ದಾಗ ನೀವು ಉಳಿಸ್ಕೊಂಡು ಓಕೆ ನಿಮ್ಮ ಕಡೆ ಇನ್ನೂ ಬರುತ್ತೆ ನಾಳೆ ಒಂದು ಮೊಮೆಂಟು ಅಂತ ಉಳಿಸ್ಕೊಳ್ಳೋದು ಓಕೆ. ಲಾಸಲ್ಲಿ ಉಳಿಸ್ಕೊಳ್ಳೋವಂಥದ್ದು ಅಷ್ಟು ಸರಿಯಾಗೋದಂತಲ್ಲ. ಆಯಿತು ನೀವು ಇಲ್ಲಿದ್ದಾಗ ಬ್ರೇಕ್ ಇವನ್ ಅಂತಲೇ ಉಳಿಸ್ಕೊಂಡಿರ್ಬೋದು 25,900 ಇತ್ತಲ್ಲ. ಬಟ್ ಮೇಲ್ಗಡೆ ಹೋಗ್ತಿದ್ದಂಗೆ ನಿಮಗೆ ಕರಗ ಹೋಗಾಗಿರುತ್ತೆ, ಆವಾಗ ನೀವು ಎಕ್ಸಿಟ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು. ಸೊ ಹೋಪ್ಫುಲಿ ಅದು ಗೊತ್ತಾಗಿದೆ ಅನ್ಸುತ್ತೆ. ಇವಾಗ 26,000 ಮೇಲ್ಗಡೆ ನಿಫ್ಟಿ ಕಂಫರ್ಟಬಲ್ ಆಗಿ ಬಂದು ಕ್ಲೋಸಿಂಗ್ ಆಗಿದೆ. ಏನು ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಹೋಗಿದೆ. ಈಗ ಇಮಿಡಿಯೇಟ್ ಸಪೋರ್ಟ್ ಅಂದರೆ 26,000. ನಾಳೆ ಏನಾಗಿರ್ಬೋದು, ಈ 26,000ದಿಂದ 26,000 ಇಷ್ಟು ದೊಡ್ಡ ರ್ಯಾಲಿ ಮಾಡಿದೆಯಲ್ಲ, ಇದರೊಳಗಡೆ ಶಿವ ಅಂತ ಕೂತ್ಕೋಬೋದು ನಾಳೆ ನಿಫ್ಟಿ. ಆಯಿತಾ, ಇನ್ನೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಈ ಕೊನೆ ಮೂಮೆಂಟ್ ಬಂತಾರೆ 26,040ರಿಂದ 26,000 ಈ ರೇಂಜ್ ಇದೆಯಲ್ಲ, ಈ ರೇಂಜ್ ಒಳಗಡೆ ತಣ್ಣಗೆ ಮುಗಿಯುವಂಥ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಇದೆ. ಇಲ್ಲ ಇಲ್ಲಿಂದ ಮೊಮೆಂಟ್ ಕಂಟಿನ್ಯೂ ಆಗಬೇಕು ಅಂದರೆ ಇನ್ನೊಂದು 50 ಪಾಯಿಂಟ್ ಬರ್ಬೋದು. ಏಕದಮ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಹೇಗೇನು ಸೆಲ್ ಮಾಡ್ಬೋದು. ಅಲ್ಲಿಂದ ನೀವು ಕೆಳಗಡೆ ಅಫ್ಕೋರ್ಸ್ ನಾಳೆ ಎಲ್ಲ ಸೆನ್ಸೆಕ್ಸ್ ಕಡೆ ಟರ್ನ್ ಆಗಿರ್ತೀರ. ಬಟ್ ನಾಳೆ ಹೋಪ್ಫುಲಿ ಒಂದು ನಿಂತ್ಕೊಳ್ಳೋಂಥ ಎಕ್ಸ್ಪೈರಿ ಆಗ್ಬೋದು ಅಂದ್ಕೊಂಡಿನಿ. ಆಯಿತು, ಇಲ್ಲಿಂದ ಟರ್ನ್ ಓವರ್ ಆಯಿತು, 26,000 ಮುಟ್ಬೇಕಾಗಿದ್ದು ಬಂತು. ಇಲ್ಲೊಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಕಾಣಿಸ್ತಾ ಇದ್ದಿಲ್ಲ 15 ನಿಮಿಷದಲ್ಲಿ ನೆಗೆಟಿವ್ ಅಂತಂದರೆ ಆಯಿತು, ಇದಕ್ಕೆ ಮಾರ್ಕೆಟ್ ಮಾತ್ಕೊಡ್ಲಿ, ಇದು ಕೆಳಗಡೆ ಮಾತಾಡ್ತಾ ಹೋದರೆ ಕೆಳಗಡೆ ಗೊತ್ತಾಗ್ತಾ ಹೋಗುತ್ತೆ. ಬಂದರೆ ಇವಾಗ 26,000 ಸಪೋರ್ಟು ಅಲ್ಲಿ ತನಕ ಬರ್ಬೋದು, ಮತ್ತು ಅಲ್ಲೇ ರೇಂಜ್ ಹೋಗ್ಬೋದು. ಸೊ ಹಾಗಾಗಿ ಫಸ್ಟ್ ಯಾವುದೇ ಪುಲ್ ಬ್ಯಾಕ್ ಬಂದ್ರೂ ಏಕ್ದಮ್ ಬೈ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮಾರ್ಕೆಟ್ ಎಲ್ಲಾದರೂ ಏನಾದರೂ ಉತ್ತರ ಕೊಟ್ಟಿದೆಯಾ, ಡೈಲಿ ಕ್ಯಾಂಡಲ್ ಒಂದಿನಾದರೂ ರೆಡ್ ಹೇಳಿದೆಯಾ, ಹೇಳಿಲ್ಲ. ಸೊ ಹೇಳಬೇಕು ಅಂದರೆ ನಾಳೆ ಗೊತ್ತಾಗಬೇಕು 26,000ಕ್ಕಿಂತ ಕೆಳಗಡೆ ಬರಲಿ ಫಸ್ಟು, ಆಮೇಲೆ ನೋಡೋಣ. ಅಲ್ಲೆಲ್ಲ ಹಂತವಾಗಿ ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಈ ರೇಂಜನ್ನು ಬಿಟ್ಟು ಬರೋ ತನಕ ನೆಗೆಟಿವ್ ಆಗೋಕ್ಕೆ ಹೋಗಬೇಡಿ. ಆ ರೀತಿ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಗೊತ್ತಾಗುತ್ತೆ, ಆವಾಗ ಯೋಚನೆ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು 54,400 ಅಂದರೆ ಸಣ್ಣ ಮೂಮೆಂಟು ನಿಫ್ಟಿ ಕಂಪೇರ್ ಮಾಡಿದ್ರೆ. ಬಟ್ ಮೇಲ್ಗಡೆ ಹೋಯ್ತು ನೋಡಿ. ಇವತ್ತು ಬ್ಯಾಂಕ್ ನಿಫ್ಟಿ ಕಡೆ ಒಳ್ಳೆ ಹೇಳಬೇಕು ಅಂದರೆ ಬಟ್ 54,000ದಿಂದ 54,400 ಪಾಯಿಂಟ್ಗಳ ಮೂಮೆಂಟ್ ಮಾಡಿದೆ. ಇನ್ನೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಬಸ್ ಸ್ಟ್ಯಾಂಡ್ ಹಾಗೆ ಇದೆ. ಅಂದರೆ ಈ ಒಂದು 54,000ದಿಂದ 54,400 ಸೊ ಬ್ಯಾಂಕ್ ನಿಫ್ಟಿ ನಾಳೆ ಮೂಮೆಂಟ್ ಬಂದರೆ ನಿಫ್ಟಿ ಇನ್ನೂ ಮೇಲ್ಗಡೆ ಹೋಗ್ಬೋದು, ಇಲ್ಲ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಇದು ಹೇಗೆ ಮಾರಬಹುದು ಸಪೋರ್ಟ್ ಇದೆ 53,800. ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ತಾ ಹೋಗಬೇಕು. ಬೇರೆ ಇಂಡೆಕ್ಸ್ ಯಾವುದು ಮಾತಾಡೋದು ಬೇಡ ಅನ್ಕೊಂತೀನಿ. ಸೊ ಕ್ವಿಕ್ಕಾಗಿ ಸೆನ್ಸೆಕ್ಸ್ ಬಗ್ಗೆ ಮಾತಾಡೋದಾದರೆ ನೋಡಿ, ಸೆನ್ಸೆಕ್ಸಲ್ಲೂ ಕೂಡ ಸೇಮ್ ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಆ ಬಸ್ ಸ್ಟ್ಯಾಂಡಿಗೆ ಒಂದು ಬ್ರೇಕ್ಔಟ್ನ ಕೊಟ್ಟಿದೆ. ಸೊ ನಾಳೆ ಏನಾಗ್ಬೋದು, ಈ ರೇಂಜಿಂದ ರೇಂಜ್ ಒಳಗಡೆ ಮುಗಿಯುವಂಥ ಎಕ್ಸ್ಪೈರಿ ಆಗ್ಬೋದು, ಇಲ್ಲ ಮೇಲ್ಗಡೆ ಹೋದರೆ 86,000 ಟೆಸ್ಟ್ ಆಗ್ಬೋದು. ಸೊ ಆಪ್ಷನ್ ಸೆಲ್ಲರ್ಸ್ ಯಾರಿದ್ದೀರಾ ಖಂಡಿತ 86,000 ಮೇಲ್ಗಡೆ ಇರಬೇಕು ನೀವು. ಬಟ್ ಇದೇ ರೇಂಜಲ್ಲಿ ಓಪನ್ ಆಯಿತು ಅಂತಂದರೆ ನೀವು ಅಲ್ಲಿಗೆ ಹಾಕೋಕ್ಕಾಗಲ್ಲ, ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟಬೇಕಾದ್ರೆ ಮೇಲ್ಗಡೆ ಹೋಗ್ಬೋದು. ಯಾಕಂದರೆ ಇಲ್ಲಿ ಪಾಸ್ ಆಗಿದ್ದು ನಾಳೆ ಫಸ್ಟ್ ಹಾಫಲ್ಲೂ ಪಾಸ್ ಆಗಿ ಸೆಕೆಂಡ್ ಹಾಫಲ್ಲಿ ಮತ್ತೆ ಮೇಲ್ಗಡೆ ಮೂಮೆಂಟ್ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಬೆಸ್ಟ್ ಟ್ರೇಡ್ ಏನಾಗಿರುತ್ತೆ ಆಪ್ಷನ್ ಸೆಲ್ಲರ್ಸ್ಗೆ, ನಾಳೆ ಏಕ್ದಮ್ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಯಾರು ಉಳಿಸ್ಕೊಂಡು ಹೋಗಿರ್ತಾರೆ ಇವರೆಲ್ಲ ನಾಳೆ ಪ್ರಾಫಿಟ್ ಬುಕಿಂಗ್ ಮಾಡ್ಕೊತಾರೆ. ಆಗ ಈ ಝೋನ್ ತನಕ ಅಂತ ಬಂದ್ರು ಅಷ್ಟು ಟಿ ಮಾಡ್ಬೋದು. ಅಂದರೆ ಒಂದು 200-300 ಪಾಯಿಂಟ್ಗಳು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಅಡ್ಡ ಮನೆದು ನೀವು ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು, ಅಲ್ಲಿ ಕೆಳಗಡೆ ಬರ್ತಾ ಇದೆ ಅಂತ ಅನ್ಸಿದ್ರೆ. ಸೊ ಆ ರೀತಿ ಮಾಡ್ಬೋದು. ಕೆಳಗಡೆ 85,500 ನಾಳೆ ಪುಟ್ ರೇಟಿಂಗು ಆ್ಯಡ್ ಆಗಬೇಕು, ಆಲ್ರೆಡಿ ಕಾಣಿಸ್ತಾ ಇದೆ, ಅಲ್ಲಿ ಬಂದಿದ್ದಾರೆ. ಸೊ ಬಟ್ ಸ್ವಲ್ಪ ಹುಷಾರಾಗಿರಿ, ಈ ರೇಂಜಿಂದ ಸ್ವಲ್ಪ ಆಚೆ ಈಚೆ ಇರಿ, ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಅಕಸ್ಮಾತ್ ನಾಳೆ ಏನಾದ್ರು ಟ್ರೆಂಡ್ ರಿವರ್ಸಲ್ ಅಥವಾ ಫೇಲ್ಯೂರ್ ಆಯಿತು ಬಂದಿದ್ದು ಅಂತಂದರೆ ರೌಂಡ್ ಲೆವೆಲ್ ಬಂದಿಲ್ಲ, ಇನ್ನು 86,000 ಮೇಲಿದೆ. ಸೊ ನೋಡೋಣ, ಈ ಲೆವೆಲ್ಗಿಂತ ಕೆಳಗಡೆ ಮತ್ತು ಈ ಲೆವೆಲ್ಗಿಂತ ಮೇಲ್ಗಡೆ, ಈ ರೇಂಜ್ ಮೇಲ್ಗಡೆ ಅಥವಾ ಕೆಳಗಡೆ ಇರಬೇಕು ನೀವು. ಆಪ್ಷನ್ ಬೇಸ್ ಅವಕಾಶ ಸಿಕ್ಕಿದ್ರೆ ಮಾತ್ರ, ಸಿಕ್ಕಿದ್ರೂ ಕೆಳಗಡೆ ಇದೆ 85,500 ಇವಾಗ ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ. ಮೇಲ್ಗಡೆ ಅಫ್ಕೋರ್ಸ್ 86,000 ರೌಂಡ್ ಲೆವೆಲ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಲೇಬೇಕು. ಸೊ ಇದು ಸೆನ್ಸೆಕ್ಸಿಂದ ಆಯಿತು. ಸೊ ಕ್ವಿಕ್ಕಾಗಿ ಇವತ್ತು ಹೆವಿ ವೇಟ್ಸ್ ಯಾವ ರೀತಿ ಅಂತ ನೋಡೋದಾದ್ರೆ ನೋಡಿ, ರಿಲಯನ್ಸಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಾ ಇದೆ. ಆ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ವಾಲ್ಯೂಮ್ ನೋಡಿಲ್ಲ ನಾನು, ಬಟ್ ಇಲ್ಲಿ ಒಂದು ಗ್ಯಾಪ್ ಇದೆ, ಈ ಗ್ಯಾಪ್ ಇನ್ನೂ ಫಿಲ್ ಆಗಿಲ್ಲ. ಸೊ ಯಾವತ್ತು ಬರುತ್ತೆ ಗೊತ್ತಿಲ್ಲ ರಿಲಯನ್ಸ್ ಡೇ, ಬಟ್ ಒಂದು ರಿಲಯನ್ಸ್ ಡೇ ಆಗೋದು ಬಾಕಿ ಇದೆ. ಅಂದರೆ ಅವತ್ತು ರಿಲಯನ್ಸು ಜೋರಾಗಿ ಮೂವ್ಮೆಂಟ್ ಆಗೋ ಥರದ್ದು ಆಗುತ್ತೆ. HDFC ಬ್ಯಾಂಕ್ ಮೇಲ್ಗಡೆ ಹೋಗಿದೆ, ICICI ಬ್ಯಾಂಕ್ ಮೇಲ್ಗಡೆ ಹೋಗಿದೆ, ITC ಮೇಲ್ಗಡೆ ಹೋಗ್ತಾ ಇದೆ. 7 ಲಕ್ಷ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ದಾಟಿದ್ದಾರೆ ಅಂತ ಶಿವ ಅವರು ಹೇಳಿದರು. ಅದೇ ರೀತಿಗೆ L&T ಒಂದು ರೇಂಜ್ ಮಾಡ್ತಾ ಇದೆ, ಇದು ಯಾವಾಗ ಬ್ರೇಕ್ಔಟ್ ಇದೆ ಗೊತ್ತಿಲ್ಲ.
ಆಕ್ಸಿಸ್ ಬ್ಯಾಂಕ್ ನೋಡಿ ಒಳ್ಳೆ ಮೂಮೆಂಟ್ ಆಗಿ ಎಲ್ಲದನ್ನು ಮುಗಿಸ್ಕೊಂಡು ಮೇಲ್ಗಡೆ ಹೋಗಿದೆ. ಅದಕ್ಕೆ TCS ಮತ್ತು IT ಇನ್ಫೋಸಿಸ್ ಎರಡರಲ್ಲೂ ಕೂಡ ಇವತ್ತು ರಿಕವರಿ ಕೂಡ ಬಂದಿದೆ. ಸೊ ಆಲ್ ಹೆವಿ ವೇಟ್ಸ್ ಆರ್ ಸ್ಟಿಲ್ ಇನ್ ಅ ಗುಡ್ ಟೆರಿಟರಿ, ಒಂದು ಎಲ್ಲೂ ಕೂಡ ಏನೋ ನೆಗೆಟಿವಿಟಿ ಅನ್ನೋದು ಕಾಣಿಸ್ತಾ ಇಲ್ಲ. ಹಾಗಾಗಿ ಬರಬೇಕು ಅಂದರೆ ನಾಳೆ ಅದು ಫಸ್ಟ್ ಪುಲ್ ಬ್ಯಾಕ್ ಆಗಿರುತ್ತೆ. ಆಗ ಫಸ್ಟ್ ಪುಲ್ ಬ್ಯಾಕಲ್ಲಿ ನಾವು ತೊಗೊಳಕ್ಕೆ ಹೋದರೆ ನೀವು ಏನೋ ಆಗ್ತಾ ಇದೆ ಅಂತ ಕೈ ಸುಟ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೋಪ್ಫುಲಿ ಅದೆಲ್ಲ ನೋಡಿಕೊಂಡು ನಿಧಾನಕ್ಕೆ ಟ್ರೇಡ್ ಮಾಡ್ತೀರಾ ಅಂತ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಿದ್ರೆ BSE ಫ್ರೆಶ್ ಅಕ್ಯುಮುಲೇಷನ್ ಅಂತ ಕೇಳಿದ್ರು. ಅಯ್ಯೋ ಫ್ರೆಶ್ ಅಕ್ಯುಮುಲೇಷನ್ ಈ ಲೆವೆಲಲ್ಲಿ ಬೇಡ, ನಾನು ಹೇಳಿದ್ದು ನೆಗೆಟಿವಿಟಿ ಟ್ರೇಡ್ ಇದೆ ಅಂತ. ಇವತ್ತು ನೋಡಿ ಬೀಳೋದಾದರೆ ಇವತ್ತು ಬೀಳ್ಬೋದು ಅಂತ ಬೆಳಗ್ಗೆ ಹೇಳಿದ್ದೆ ನಿಮಗೆ. ಅದೇ ರೀತಿ ಆಯಿತು. ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂದರೆ ಆಯಿತು. ಫುಲ್ ಕ್ಯಾಪ್ಚರ್ ಅಂದರೆ ಎಕ್ಸಾಕ್ಟ್ ಬಾಟಮ್ ಯಾರಿಗೂ ಹಿಡಿಯೋಕ್ಕಾಗೋದಿಲ್ಲ. ಬಟ್ 3775 72 ಆ ರೇಂಜಲ್ಲಿ ಏನೋ ನಾನು ಫುಲ್ ಪೊಸಿಷನ್ ಎಕ್ಸಿಟ್ ಮಾಡಿಕೊಂಡೆ. ಒಂದು ಆಲ್ಮೋಸ್ಟ್ 100 ಪಾಯಿಂಟ್ಸ್ ಟ್ರೇಡ್ ಇವತ್ತು BSEನಲ್ಲಿ ಸಿಕ್ತು. ಇವತ್ತು ನೋಡಿ ಇಂಥ ದಿನಗಳು ಸ್ವಲ್ಪ ಟ್ರ್ಯಾಪಿ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಒಂದು ಒಳ್ಳೆ ಬೇಸ್ ಮಾಡ್ತಾ ಬಂದಿತ್ತು. ಇವತ್ತು ಇಲ್ಲೇ ಓಪನ್ ಆಗಿ ಕೆಳಗಡೆ ಆಗಿದ್ರೆ ಒಳ್ಳೆ ಮೂಮೆಂಟ್ ಆಗ್ತಾಯಿತ್ತು. ಬಟ್ ಇವತ್ತೇನಾಗ್ಬಿಟ್ಟು ಮೇಲ್ಗಡೆ ಓಪನ್ ಆಯಿತು. ಆದರೂ ಕೂಡ ನಾನು ಯಾಕೆ ಈ ಅರ್ಲಿ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಿದೆ ಅಂತಂದರೆ ರಿಸ್ಟ್ ರಿವಾರ್ಡ್ ಕೊಡುತ್ತೆ. ಇದನ್ನ ಹೇಳ್ತಾರಂಥದ್ದು. ಇಂಟ್ರಾಡೇನಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದರೆ ನೀವು ಖಂಡಿತ ನಿಮಗೆ ಥೀಟಾ ಡಿಕೆ ಎಲ್ಲ ಬರ್ತಾ ಇದೆ, ಆಪ್ಷನ್ ಗ್ರೀಕ್ಸ್ ಇನ್ವಾಲ್ವ್ ಆಗ್ತಾ ಇದೆ, ಎವ್ರಿ ಡೇ ಎಕ್ಸ್ಪೈರಿ ಮೂಮೆಂಟ್ ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ಕಡೆ ನೋಡಿ. ಇದು ತುಂಬ ಅಂಡರ್ ರೇಟೆಡ್ ಅಂತ ಹೇಳ್ತಾನೆ ಇರ್ತೀನಿ ನಿಮಗೆ. ಇಲ್ಲಿ ನೋಡಿ ಕ್ಲೀನ್ ಕಟ್ಟಾಗಿ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು. ಆ ಬಸ್ ಸ್ಟ್ಯಾಂಡಲ್ಲಿ ಒಂದು ಮೇಲ್ಗಡೆ ಸ್ಪೈಕ್ ಹೋಗಿತ್ತು, ಕೆಳಗಡೆ ಬರುತ್ತೋ ಅದು ನಾಯ್ಸು ಬಿಟ್ಟಾಕಿ ಇಲ್ಲಿ ಬಂದರೆ ಏನು ಇವಾಗ ಇದು ರೆಸಿಸ್ಟೆನ್ಸ್ ಝೋನ್ ಓಪನ್ ಅಲ್ಲಿ ಆಗಿದೆ, ಅಲ್ಲೇ ಆಗಿ ಅಲ್ಲಿಂದ ಕೆಳಗಡೆ ಬರುತ್ತೆ. ಇದೇನಾಯಿತು ನಮಗೆ ರಿಸ್ಟ್ ರಿವಾರ್ಡ್ ಕೂತ್ಕೊಂತು. ಅಕಸ್ಮಾತ್ ಮೇಲ್ಗಡೆ ಹೋಯ್ತು ಅಂದರೆ ಇಲ್ಲಿ ಸ್ಟಾಪ್ ಲಾಸ್ ತಗೋಬೋದಾ? ಇಲ್ಲೇ ಇದೆಯಾ? ಇಲ್ಲಿಂದ ನೋಡಿ ಇಷ್ಟು ಮೂಮೆಂಟ್ ಸಿಗೋಕ್ಕೆ ಅದಕ್ಕೆ ಇಮಿಡಿಯೇಟ್ 9:16 9:17 ಎಕ್ಸಿಕ್ಯೂಟ್ ಮಾಡ್ಬಿಡ್ಬೋದು. ಯಾವಾಗ ಈ ಥರ ಕೆಳಗಡೆ ಬರ್ತಾ ಇದೆಯೋ ಈ ರೀತಿ ರಿಸ್ಟ್ ರಿವಾರ್ಡ್ ಕೂತಾರೆ. ಸೊ ಇಂಥ ಟ್ರೇಡ್ಗಳನ್ನು ಮಿಸ್ ಮಾಡ್ಕೊಂಡು ಹೋಗಬಾರ್ದು. ಇದು ಒಳ್ಳೆ ಟ್ರೇಡ್ ಆಗಿರುತ್ತೆ. ಸೊ ಬಂದರೆ ಇವತ್ತು ಬರಬೇಕು ಅಂತ ಯಾಕೆ ಹೇಳಿದೆ ಅಂತಂದರೆ ಆಯಿತು ಇವತ್ತು ಕೆಳಗಡೆ ಬಂದಿತ್ತು, ಒಂದು ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಆಗಿತ್ತು. ಆ ಬ್ರೇಕ್ಔಟ್ ಆಗಿದ್ದನ್ನ ಮೇಲ್ಗಡೆ ಅಟೆಂಡ್ ಮಾಡಿದ್ದಾರೆ. ಇಲ್ಲಿಂದ ಮೇಲ್ಗಡೆ ಹೋಗಬೇಕು ಅಂದರೆ ಇದನ್ನ ಮುರ್ಕೊಂಡು ಇವತ್ತು ಮೇಲ್ಗಡೆ ಹೋಗಬೇಕು. ಹೋಗಿಲ್ಲ, ಇಲ್ಲಿಂದ ರಿವರ್ಸಲ್ ಬರ್ತೀನಿ ಅಂದರೆ ಇದನ್ನು ಉಳಿಯೋದಿಲ್ಲ, ಅಲ್ಲಿಂದ ಉಳಿಸ್ಕೊಂಡು ಕೆಳಗಡೆ ಬರ್ತಾ ಹೋಗ್ತಾರೆ. ನೋಡಿ ಇದು ಟಿಪಿಕಲ್ ಈ ಪ್ಯಾಟರ್ನ್. ಮೊದಲು ಮಾತಾಡ್ತಾ ಇದ್ವಿ ನೆನಪಿದೆಯಾ? ಈ ರೀತಿ ನಿಮಗೆ ಕನ್ಫರ್ಮೇಷನ್ ಕೊಡುತ್ತಲ್ಲ, ಇಲ್ಲೇ ಜಾಸ್ತಿ ಟ್ರೇಡ್ ಇರೋದು. ನಾವೇನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಹಿಡಿಯೋಕೆ ಹೋಗ್ತೀವಿ ಫಸ್ಟ್ ಪುಲ್ ಬ್ಯಾಕಲ್ಲಿ. ಸೊ ಫಸ್ಟ್ ಪುಲ್ ಬ್ಯಾಕಲ್ಲಿ ಇರಲಿಲ್ಲ ಅಂತಲ್ಲ, ಮೊನ್ನೆ ಇತ್ತು. ಬಟ್ ನಾನು ಬೇಗ ಎಕ್ಸಿಟ್ ಮಾಡ್ಕೊಂಡು ನೆನ್ನೆ ಅಲ್ವಾ, ನೆನ್ನೆ ಸೊ ನೆನ್ನೆ ಎಕ್ಸಿಟ್ ಮಾಡ್ಕೋಬೇಕು. ಇಲ್ಲ ನೋಡಿ ಒಂದೇ ಥರ ಉಳಿತಾ ಹೋಯಿತು. ಬಟ್ ನೀವು ಆ ಆಂಟಿಸಿಪೇಷನ್ ಯಾವ ಮಾಡಿರ್ತಾರೆ, ನೆನ್ನೆ ಮಾಡಿರ್ತಾರೆ. ಕೆಳಗಡೆ ಬಂದಿದೆ, ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಮಾಡ್ಕೊಂಡು ಬಂದಿದೆ, ಇಲ್ಲಿಂದ ಡಮ್ ಅಂತ ಬಿದ್ದುಬಿಡುತ್ತೆ ಅಂತ ಬಂತು. ಆದರೆ ಆ ಮೊಮೆಂಟ್ ಒಂದು ಪಾಸ್ ಆಯಿತು. ಪಾಸ್ ಆಗಿ ಮತ್ತೆ ರೀಟೆಸ್ಟ್ ಆಗಿದೆ. ಯಾವಾಗ ರೀಟೆಸ್ಟ್ ಆಗಿ ಫೇಲ್ಯೂರ್ ಆಗುತ್ತಲ್ಲ ಅದು ತುಂಬ ಶಾರ್ಪ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್. ಆ ರೀಟೆಸ್ಟ್ ಆಗಿ ಅಲ್ಲಿಂದ ಫೇಲ್ ಬರುತ್ತಲ್ಲ, ಆ ಫೇಲ್ಯೂರು ಹಳೆದಕ್ಕಿಂತ ಉದ್ದ ಬರುತ್ತೆ. ಅದು ಕಾಣಿಸಿದೆ ಇವಾಗ. ಸೊ BSE ಇನ್ನೂ ಕೂಡ ನೆಗೆಟಿವಿಟಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಇಲ್ಲಿ ಒಂದು ಸಪೋರ್ಟ್ ಝೋನ್ ಇಲ್ಲಿ ನೋಡೋದಾದರೆ 3700 ಈ ಝೋನ್ ಇದೆಯಲ್ಲ, ಇದರಲ್ಲಿ ಒಂದು ಸಪೋರ್ಟ್ ಝೋನ್ ಅಂತ ಹೇಳ್ಬೋದು. ಅಲ್ಲಿ ಬಂದಾಗ ನೀವು ಹುಷಾರಾಗಿರಬೇಕು. ಅಲ್ಲಿ ಒಂದು ಮಾರ್ಕೆಟ್ ಪಾಸ್ ಆಗ್ಬೋದು, ಮತ್ತೆ ಮೇಲ್ಗಡೆ ಹೋಗ್ಬೋದು, ವಾಲಟಿಲಿಟಿ ಕ್ರಿಯೇಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಇವತ್ತು ಒಳ್ಳೆ ಟ್ರೇಡ್ ಇತ್ತು, ಅದು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ. ಬಟ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಒಂದೇ ತಿಂಗಳಲ್ಲಿ 1-2 ವಾರದಲ್ಲೇ 1000 ಪಾಯಿಂಟ್ ಮೂಮೆಂಟ್ ಹೋಗಿದೆ. ಸೊ ಇನ್ನೂ ಕೆಳಗಡೆ ಬರಬೇಕು ನೋಡೋಣ. 3200 ಈ ಲೆವೆಲ್ಗೆಲ್ಲ ಬಂದು ಟೆಸ್ಟ್ ಆಗಬೇಕು. NSE IPO ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಮೇಲ್ಗಡೆ ಹೋಗಿದೆ. ಬಟ್ 3200 ಇವಾಗ ಸಪೋರ್ಟ್ ಆಗ್ತಾ ಹೋಗುತ್ತೆ. ಕೆಳಗಡೆ BSE ಬರ್ತಾ ಹೋಯಿತು ಅಂತಂದರೆ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ಓವರ್ ಬಾಡ್ ಝೋನಲ್ಲಿದೆ. IEX ಬಗ್ಗೆ ಹೇಳಿ ಅಂತ ನೀವು ಕೇಳಿದ್ದು ಇವತ್ತು ಮಾರ್ಕೆಟಲ್ಲಿ ಒಳ್ಳೆ ನ್ಯೂಸ್ ಬಂದುಬಿಟ್ಟಿದೆ. ಯಾವುದೋ ರೇಟಿಂಗ್ ಏಜೆನ್ಸಿ ಇಲ್ಲ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ ನೋಡಿ. IEX ಅವ್ರದ್ದು ಏನಾಗುತ್ತೆ ಅಂದರೆ ಈ ಯಾವ ರೀತಿಯಾಗಿ ನಾವು ಮಾರ್ಕೆಟಲ್ಲಿ ಬಿಡ್ಡು ಆಸ್ಕು ಮಾಡ್ತೀವಲ್ಲ ಒಳ್ಳೆ ಸ್ಟಾಕನ್ನು ಒಳ್ಳೆ ಬೆಲೆಯಲ್ಲಿ ತೊಗೊಳಕ್ಕೆ ಅಂತ, ಹಾಗೆಯೇ ಎಲೆಕ್ಟ್ರಿಸಿಟಿ ಪವರ್ಗೋಸ್ಕರ ಇಲ್ಲಿ ಬಿಡ್ ನಡೆಯುವಂಥ ಎಕ್ಸ್ಚೇಂಜ್ ಇದು. IEX ಅನ್ನೋದು ಎಕ್ಸ್ಚೇಂಜ್ ಇದು NSE ಥರನೇ. ಇವ್ರದ್ದು ಇನ್ನೊಂದು IGX ಅಂತ ಗ್ಯಾಸ್ ಎಕ್ಸ್ಚೇಂಜು ಕೂಡ ಇದೆ, ಅದು ಇನ್ನೂ ಡೆವಲಪ್ ಆಗಬೇಕು. ಬಟ್ ಎನರ್ಜಿ ಎಕ್ಸ್ಚೇಂಜಲ್ಲಿ ಆಲ್ಮೋಸ್ಟ್ 88% ಮಾರ್ಕೆಟ್ ಶೇರ್ ಇವ್ರದೇ ಹೊಂದಿದೆ. ಅಂದರೆ ಎನರ್ಜಿ ಕಾಂಟ್ರಾಕ್ಟ್ ಯಾರು ಬೇಕು ಏನೋ ಅಂತ ತಗೊಳೋದೆಲ್ಲ ಇದ್ರ ಮೂಲಕನೇ ಆಗ್ತಾ ಹೋಗುತ್ತೆ. ಇದಕ್ಕೆ ಇವಾಗ ಗೌರ್ಮೆಂಟು ಇನ್ನೊಂದು ಎಕ್ಸ್ಚೇಂಜ್ನ ತರೋಣ ಬದಲಿ ಇದೊಂದೇ ಬೇಡ ಅಂತ ಏನೋ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇದು ತುಂಬ ನೆಗೆಟಿವಿಟಿನ ಅನುಭವಿಸ್ತು. ಯಾಕಂದರೆ ಇವರು ಏನು ಹೇಳ್ತಿದ್ದಾರೆ, ಬೇರೆ ಎಲ್ಲ ದೇಶದಲ್ಲೂ ಕೂಡ ಎಕ್ಸ್ಚೇಂಜ್ ಇನ್ನೊಂದು ಎಕ್ಸ್ಚೇಂಜ್ ಅಂತ ಇಲ್ಲ, ಅದು ಹೊರಗಡೆ ಒಂದು ಕೌಂಟೀಸ್ ಅಂತ ಇದೆ, ಬಟ್ ಎಕ್ಸ್ಚೇಂಜ್ ಅಂತ ಇಲ್ಲ ಅಂತ ಇವರು ವಾದ. ಸೊ ಇದರ ಮಧ್ಯದಲ್ಲಿ ಅದಿನ್ನೂ ಗೌರ್ಮೆಂಟ್ ಡಿಸಿಷನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ಆಯಿತು ಅಂತಂದರೆ ಆಗ ಖಂಡಿತ ಇವರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇವ್ರದ್ದು ಗ್ಯಾಸ್ ಎಕ್ಸ್ಚೇಂಜ್ ಕೂಡ ಬರೋದ್ರಿಂದ ನೀವು ಆಲ್ರೆಡಿ ನೋಡಿದಿರ ಬೆಂಗಳೂರಲ್ಲಿ ಮತ್ತು ಸುಮಾರು ಬೇರೆ ಡೆಲ್ಲಿ, ಗುಜರಾತ್, ಮುಂಬೈಲೆಲ್ಲ ಆಲ್ರೆಡಿ ಗ್ಯಾಸ್ ಮನೆಗೆ ಬರೋದನ್ನು ಹೋಗ್ಬಿಟ್ಟು ಅದು ಇದಂತ ಶುರು ಆಗಿಬಿಟ್ಟಿದೆ. ಏನು ಪೈಪಲ್ಲಿ ಬರುವಂಥದ್ದು ಅದು ಇಂಡಿಯಾದಲ್ಲೂ ಆಗ್ತಾ ಹೋಗುತ್ತೆ. ಸೊ ಅದರದ್ದು ಆಕ್ಷನು ಅದರದ್ದು ಎಕ್ಸ್ಚೇಂಜ್ ಅಂತೆಲ್ಲ ಆಗ್ತಾ ಹೋಯಿತು ಅಂದರೆ ಇವ್ರದ್ದು, ಯಾಕೆಂದರೆ IGX ಮೇನ್ ಸ್ಟೇಕ್ ಹೋಲ್ಡರು. ಸೊ ಲಾಂಗ್ ಟರ್ಮ್ ಮೋಟ್ ಇರುವಂಥ ಕಂಪನಿ ಆ ಒಂದು ಏನು ಒಂದು ನೀಶೆ ಅನ್ನೋದು ಬೇಕು ಅದಿದೆ. ಆ್ಯಂಡ್ ಪ್ಯಾಟರ್ನ್ ವೈಸು ಕೂಡ ನಮಗೆ ಒಂದು ಒಳ್ಳೆ ಒಂದು ರಿವರ್ಸಲ್ನ ಕೊಟ್ಟಿದೆ ಅಲ್ವಾ ಇಲ್ಲಿ. ಸೊ ಈಗ ವಾಪಸ್ ಬಂತು ಅಂದರೆ ಆಯ್ತು, ಇಲ್ಲೊಂದು ಚಾನಲ್ ಮಾಡ್ತಾ ಇದೆ, ಒಂದು ಕಪ್ಪಿಗೆ ಒಂದು ಹ್ಯಾಂಡ್ಲ್ ಮಾಡ್ತಿದೆ ಅಂತಂದ್ರೆ 180 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ 180 ಲೆವೆಲು 190ರಿಂದ 180 ಮತ್ತೆ ಬಂತು ಅಂದರೆ ನಾನು ಮತ್ತೆ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. IEXಲ್ಲಿ ಸದ್ಯಕ್ಕೆ ಏನೋ ನನಗೆ ನೆಗೆಟಿವ್ ಅಂತ ಕಾಣಿಸ್ತಾ ಇಲ್ಲ. ಬಟ್ ಇವತ್ತು ಒಂದು ಒಳ್ಳೆ ವಾಲ್ಯೂಮ್ ಕೂಡ ಆಗಿದೆ. ಡೆಲಿವರಿ ಪರ್ಸೆಂಟೇಜ್ ಇರೋದ್ರಲ್ಲಿ ಯಾವ ರೀತಿ ನೋಡೋದು ಅಂತಿದೆ ನೀವು ನೋಡ್ತಾ ಹೋಗ್ಬೋದು. ಬಟ್ ರಿಮೇನ್ ಇನ್ವೆಸ್ಟೆಡ್. ನಾನು ಡಿಸ್ಕ್ಲೇಮರ್, ನಾನು IEXಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ, ಆ ಒಂದು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಸೊ ನೀವು ಯೋಚನೆ ಮಾಡ್ಬೋದು. ಸೊ 180 ಈ ಝೋನಿಗೆ ಮತ್ತೆ ಬಂತು ಅಂದರೆ ಮತ್ತೆ ನಾನು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅದೇ ರೀತಿ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಹೇಳಿ ಅಂತ ಹೇಳಿದೆ ಸರ್. ಒಂದು ವರ್ಷದಲ್ಲಿ
ಅಲ್ಲಿ 80,000 ಕಂಪ್ಲೇಂಟ್ ಬಂದಿದೆ ಅಂತ ಓಲಾ ಎಲೆಕ್ಟ್ರಿಕ್ದು. ನಾನು ರೀಸೆಂಟಾಗಿ ಹೇಳಿದ್ದೆ ನಿಮಗೆ, ಓಲಾ ಎಲೆಕ್ಟ್ರಿಕ್ ಮಾರ್ತಾ ಇರೋದಂಥದ್ದು ಒಂದು ವರ್ಷಕ್ಕೆ ಒಂದು 85,000 ಟೂ ವೀಲರ್ ಏನೋ ಮಾರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಫ್ಲೇವರ್ ಅಂತಲೂ ಇಲ್ಲ, ಒಂದೇ ಇರೋದು ಅವ್ರದ್ದಲ್ಲೇ ಒಂದು ಎಲೆಕ್ಟ್ರಿಕ್. ಈಗೇನೋ ಎಲೆಕ್ಟ್ರಿಕ್ ಬೈಕ್ ತರಬೇಕು ಅಂತ ಹೇಳ್ತಾ ಇದ್ದಾರೆ, ಬಟ್ ಸದ್ಯಕ್ಕೆ ಇರೋದು ಎಲೆಕ್ಟ್ರಿಕ್ ಸ್ಕೂಟಿ ಅಲ್ವಾ. ಅದೇ ಹೀರೋ ಮೋಟರ್ ಕಾಪ್ ನೋಡೋದಾದ್ರೆ, ಹೀರೋ ಮೋಟರ್ ಕಾಪ್ನ ಅರ್ಧ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೆಲೆ ಕೊಟ್ಬಿಟ್ರು ಮಾರ್ಕೆಟಲ್ಲಿ ಜನ ಇದಕ್ಕೆ. ಸೊ ಈಗ ಮಾರ್ಕೆಟಿಗೆ ರಿಯಲೈಸೇಷನ್ ಆಗಿದೆ, ತುಂಬ ತಪ್ಪಾಗೋಯ್ತು, ಇದಕ್ಕೆ ತುಂಬ ಜಾಸ್ತಿ ಹೈಪನ್ನ ಕೊಟ್ಬಿಟ್ವಿ ಅಂತ. ಅದಕ್ಕೆ ಇವಾಗ ವಾಪಸ್ಸು ಕೆಳಗಡೆ ತಗೊಳಕ್ಕೆ ಬರ್ತಾ ಇದೆ. ಇಲ್ಲಿ ಒಂದು ಬೇಸ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಬಟ್ ನಾಟ್ ರೆಕಮೆಂಡೆಡ್. ನನಗೆ 80 ರೂಪಾಯಿದು ಜಾಸ್ತಿ ಅಂತ ಹೇಳಿದ್ದೆ. ಸೊ ಈಗಲೂ ಕೂಡ ಅದೇ ವ್ಯೂನ ಹೇಳ್ತೀನಿ, ಯಾಕಂದರೆ ಟೂ ವೀಲರ್ ಸೆಗ್ಮೆಂಟಲ್ಲಿ ಬೇರೆ ಕಾಂಪಿಟೇಷನ್ ಎಲ್ಲ ಬರ್ತಾ ಇದ್ದಾರೆ. ಮತ್ತು ಇವ್ರದ್ದು ಮಾರ್ತಾ ಇರುವಂಥ ಗಾಡಿ ಮಿಲಿಯನ್ ಗಟ್ಟಲೆ 30 ಲಕ್ಷನ 35 ಲಕ್ಷನ ಗಾಡಿ ಸೇಲ್ ಮಾಡ್ತಾರೆ ಹೀರೋ ಮೋಟರ್ ಕಾಪು. ಅವರ ಅರ್ಧ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬರ್ತೀನಿ ಅಂದರೆ ಜಸ್ಟಿಫೈ ಆಗಬೇಕಲ್ಲ. ಸೊ ಜಸ್ಟಿಫಿಕೇಷನ್ ಇಲ್ಲ, ನೀವು ಆಯಿತು IPOನಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ನಾನು ಬುಕ್ ಮಾಡ್ಕೊಂಡಿಲ್ಲ ಈ ಪಾಯಿಂಟಲ್ಲಿ ಅಂದರೆ ಮತ್ತೆ ಅಲ್ಲಿಗೆ ಹೋಗುತ್ತೆ ಅಂತ ಕೂತ್ಕೊಬಿಡಿ. ಇವಾಗ ಎಕ್ಸಿಟ್ ಮಾಡ್ಕೊಳ್ಳಿ, ಈಗಲೂ ಕೂಡ ಪ್ರಾಫಿಟಲ್ಲೇ ಇದ್ದೀರಾ. ಹೊಸದಾಗಿ ಅಕ್ಯುಮೇಟ್ ಮಾಡ್ಕೋಬೇಕು ಅನ್ನೋರು ದಯವಿಟ್ಟು ಬೇಡ, ಬೇಕಾದ ಸ್ಟಾಕ್ಗಳಿದೆ, ಇಂಥ ಸ್ಟಾಕಿಂದ ದೂರ ಇರೋಣ ಅಂತಲೇ ಹೇಳ್ತೀನಿ. ಅದೇ ರೀತಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬಗ್ಗೆ ಹೇಳಿ ಎಂದಿದ್ರಿ ಸರ್. ಮೇಡಮ್, ನೀವು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಕೇಳೋಕ್ಕೆ ಮುಂಚೆ ಸ್ವಲ್ಪ ದಿನದಿಂದ ನಾವು ಮಾತಾಡಿದ್ವಿ. ಈ 43ರಲ್ಲಿ ಇಲ್ಲಿ ಸಪೋರ್ಟ್ ತೊಗೊಂಡು ಹೋಗಬೇಕು, ಇಲ್ಲ ಅಂತಂದರೆ ಇಲ್ಲಿ ಬ್ರೇಕ್ಔಟ್ ಆಗಿಲ್ಲ ಮತ್ತೆ ಕೆಳಗಡೆ ಬರುತ್ತೆ ಅಂತ. ಈಗ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಾ ಇದೆ, ಎಲ್ಲ ಥರ ಅನಿಸ್ತಿರ್ಬೋದು ನಿಮಗೆ. ಬಟ್ ಎಲ್ಲೂ ಕೂಡ ಇಲ್ಲಿ ವಾಲ್ಯೂಮ್ ಆಕ್ಟಿವಿಟಿ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ ಡೈಲಿ ಕ್ಯಾಂಡಲಲ್ಲಿ. ಬಟ್ ರಿವರ್ಸಲ್ ಬೇಕು, ರಿವರ್ಸಲ್ ಬರ್ದಲ್ಲ ನಾವು ಇಲ್ಲೇ ಅಕ್ಯುಮುಲೇಟ್ ಮಾಡ್ಕೊಳಕ್ಕಾಗೋದಿಲ್ಲ. ಆ ರಿವರ್ಸಲ್ ಸ್ಟ್ರೆಂತ್ ತೋರಿಸಬೇಕಂದ್ರೆ ಎವ್ರಿ ಡೇ ನೆಗೆಟಿವಲ್ಲೇ ಕ್ಲೋಸಿಂಗ್ ಆಗ್ತಾರೆ, ಎಲ್ಲೋ ಓಪನ್ ಆಗ್ತಿದೆಯೋ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗ್ತಾ ಇದೆ. ಈ ಝೋನ್ ಏನಾದ್ರು ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 36 ಲೆವೆಲ್ಗೆ ಕೂಡ ಸ್ಟಾಕ್ ಬರ್ತಾ ಹೋಗ್ಬೋದು. ಯಾಕಂದರೆ ನೆಕ್ಸ್ಟ್ ಸಪೋರ್ಟ್ ಅಂದರೆ ಸ್ವಲ್ಪ ಕಾಣಿಸ್ತಾ ಇರೋಂಥದ್ದು ಅದು 36 ಲೆವೆಲಲ್ಲಿ. ಹಾಗಾಗಿ ಈಗ ಆ್ಯಡ್ ಮಾಡ್ಕೊಂಡು ಹೋಗ್ಬಿಟ್ಟು 200 ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಮಾಡಿದೆ. ಮೋರ್ ಓವರ್ ನಮಗೆ ವೀಕ್ಲಿ ಕ್ಯಾಂಡಲಲ್ಲಿ ನಾನು ನೋಡ್ತಾ ಬರೋದಾದರೆ ಇನ್ನೂ 200 ಮೂವಿಂಗ್ ಅವರೇಜ್ ಕಮ್ಮಿ ಇದೆ, ಕೆಳಗಡೆ ಇದೆ ಅಲ್ವಾ. ವೀಕ್ಲಿ ಕ್ಯಾಂಡಲಲ್ಲಿ ಇನ್ನೂ ಕೆಳಗಡೆ ಇದೆ. ಹಾಗಾಗಿ ಹೊಸದಾಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ ಈಗ ಒಂದು ಇತ್ತೀಚೆಗೆ 2023ರಿಂದ 200 ಮೂವಿಂಗ್ ಅವರೇಜ್ ಫಾರ್ಮ್ ಆಗ್ತಾ ಇದೆ. ಸೊ ನೋಡೋಣ ಅಲ್ಲಿಗೆ ಬಂದರೆ 35-38 ಲೆವೆಲು. ಯಾಕಂದರೆ ಬ್ಯಾಂಕು NPAಗಳು ಟ್ರ್ಯಾಕ್ ಮಾಡಬೇಕು, ಇವ್ರದ್ದು ಯಾವ ರೀತಿ ನಡೀತಾ ಇದೆ, ಸಾಲ ಕೊಟ್ಟಿದ್ದಲ್ಲ ರಿಕವರ್ ಆಗ್ತಾ ಇದೆಯಾ, ಏನು ಕತೆ ಅಂತ ನೋಡಿಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದನ್ನು ನೋಡಿಕೊಂಡು ಹುಷಾರಾಗಿ ನೀವು ಇನ್ವೆಸ್ಟ್ ಮಾಡೋದು ಮಾಡಿ. ಇವಾಗ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಎಕ್ಸಿಕಾಮ್ ಬಗ್ಗೆ ಹೇಳಿ ಅಂತಿದ್ದೀರಾ ಸರ್. ಎಕ್ಸಿಕಾಮು ಕೂಡ ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ. ಬೀಳ್ತಾರೆ ಹೊಡ್ತಾ ನೋಡಿದ್ರೆ ಚೆನ್ನಾಗೆ ಹೊಡ್ತಾ ತಿನ್ನಾಗೆ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಯಾರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇಷ್ಟು ಕೆಳಗಡೆ ಬಂದ್ರೂ ಬೈ ಮಾಡೋಕ್ಕೆ. ಸೊ ಬರಲಿ ಇನ್ನೂ ಕೆಳಗಡೆ ಬರ್ಬೋದು, 280 ಲೆವೆಲ್ಗೆ ಬರ್ಬೋದು. ಐ ಥಿಂಕ್ ನಾನು ಮಾತಾಡಿದೆ ಅನ್ಸುತ್ತೆ ನಿಮಗೆ. ಇದೇ ಸ್ಟಾಕ್ ಅಲ್ವಾ, ಯಾರು ಕೇಳಿದರೆ ನಾನು 280 ತನಕ ಬಂದರೂ ಆಶ್ಚರ್ಯ ಇಲ್ಲ ಅಂತ ನಾನು ಹೇಳೋಗಿದ್ದೆ. ಐ ಥಿಂಕ್ ಐ ರಿಮೆಂಬರ್. ಸೊ ಇದೇ ಕಂಪನಿ ತುಂಬ ಹೈ ವ್ಯಾಲ್ಯೂಷನಲ್ಲಿತ್ತು, ನಾನು ಇವತ್ತು ನೋಡಿಲ್ಲ ವ್ಯಾಲ್ಯೂಷನು, ಬಟ್ ಐ ಥಿಂಕ್ ಇದೇ ಕಂಪನಿಯ ಬಗ್ಗೆ ಮಾತಾಡಿದ್ದು ನಾವು. 280 ಬಂದರೂ ಆಶ್ಚರ್ಯ ಇಲ್ಲ, ಶಾರ್ಟಿಂಗ್ ಆಪರ್ಚುನಿಟಿ ಇದೆ ಅಂತೆಲ್ಲ ಮಾತಾಡೋಗಿದ್ವಿ. ಕರೆಕ್ಟ್, ಇದೇ ಸ್ಟಾಕನ್ನೇ. ಹಾಗಾಗಿ ಯಾರು ಇಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ. 280 ಬಂದರೂ ಕಾಸ್ಟ್ಲಿ ವ್ಯಾಲ್ಯೂಷನು ಬಂದರೆ ಯಾವುದೇ ಆಶ್ಚರ್ಯ ಇಲ್ಲ ಅಂತ ನಿಮ್ಗೆ ಹೇಳೋಗಿದೆ. ಕರೆಕ್ಟ್, ಒಬ್ಬರು ಕೇಳಿದ್ರು ಎಕ್ಸಿಕಾಮ್ ಟೆಲಿಸಿಸ್ಟಮ್. ಸೊ ಈಗ ದಯವಿಟ್ಟು ನಾಟ್ ರೆಕಮೆಂಡೆಡ್, ಇಷ್ಟೊಂದು ಕೆಳಗಡೆ ಬಂದಿದೆ ಏನೋ ಆಗಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶನಿವಾರ ಭಾನುವಾರ ಯಾವುದಾದ್ರು ಒಂದು ಸ್ಪೆಷಲ್ ವಿಡಿಯೋ ನಿಮಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಮತ್ತು NSEದು ಒಂದಿಷ್ಟು ರೀಬ್ಯಾಲೆನ್ಸಿಂಗ್ ಆಗ್ತಾ ಇದೆ. ಟ್ರೆಂಟ್ ಟು BL ಒಳಗಡೆ ಬರುತ್ತೆ, ಅದೆಲ್ಲ ನಡೀತಾ ಇದೆ. ಸೊ ಟ್ರೆಂಟ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಈಗ ಟ್ರೆಂಟ್ ಒಳಗಡೆ ಬಂತು ಅಂತಂದರೆ ಇದು 6ನೇ ಟಾಟಾ ಕಂಪನಿ ಒಳಗಡೆ ಬಂದಿರುತ್ತೆ. ಯಾಕೆ TCS ಇದೆ ನಿಮ್ಗೆ ಗೊತ್ತಿದೆ, ಟಾಟಾ ಸ್ಟೀಲ್ ಇದೆ ಗೊತ್ತಿದೆ, ಟಾಟಾ ಮೋಟರ್ಸ್ ಇದೆ ಗೊತ್ತಿದೆ, ಟಾಟಾ ಕನ್ಸ್ಯೂಮರ್ ಇದೆ ಗೊತ್ತಿದೆ, ಮತ್ತು ಇನ್ನೊಂದು ಯಾವುದಿರೋದು ಇನ್ನೊಂದು ಇರಬೇಕಲ್ಲ, 5 ಕಂಪನಿ ಇರೋದು ಒಟ್ಟು ಇವಾಗ. TCS, ಟಾಟಾ ಮೋಟರ್ಸು, ಟಾಟಾ ಸ್ಟೀಲು, ಟಾಟಾ ಕನ್ಸ್ಯೂಮರು, ಇನ್ನೂ ಒಂದಿರಬೇಕು ಟಾಟಾದು, ಇನ್ನೊಂದು ಯಾವುದೋ ಮಿಸ್ ಮಾಡ್ತಾ ಇದ್ದೀನಲ್ಲ ನಾನು, ಇನ್ನೊಂದು ಕಂಪ್ನಿ ಇದೆ. ಒಟ್ಟು 5 ಕಂಪನಿ ಇದೆ ನಿಫ್ಟಿನಲ್ಲಿ ಆಲ್ರೆಡಿ. ಇದು ಬಂದರೆ ಇದು 6ನೇ ಕಂಪನಿ ಆಗುತ್ತೆ. ಟೈಟನ್, ಅಫ್ಕೋರ್ಸ್ ಟೈಟನ್ ಇದೆ ಅಲ್ವಾ. ಸೊ ಟಾಟಾದು ಈಗ ಬಂದರೆ ಇದು 6ನೇ ಕಂಪನಿ ಆಗುತ್ತೆ. ಆದರೆ 6ನೇ ಕಂಪನಿಯಾಗಿ ಬರ್ತಿದ್ರು ಇದು ಟಾಟಾ ಸ್ಟೀಲು ಮತ್ತು ಟಾಟಾ ಕನ್ಸ್ಯೂಮರ್ಗಿಂತಲೂ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿರುವಂಥ ಕಂಪನಿ ಬರುತ್ತೆ. ರಿಟೇಲಲ್ಲಿ ಅನ್ಬಿಲಿವಬಲ್ ಸ್ಟೋರಿ ಅವ್ರದ್ದು. ಸೊ ಮಾತಾಡಬೇಕು, ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ರು ಆಶ್ಚರ್ಯ ಇಲ್ಲ. ಟ್ರೆಂಡ್ ಬಗ್ಗೆ ಬೇಕಾಗುತ್ತೆ, ಅದು ಇಟ್ ಡಿಸರ್ವ್ಸ್ ಇಟ್. ಸೊ ನೋಡೋಣ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಚಾನಲ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಿಮ್ಮ ಈ ಮಾಹಿತಿಗಳನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.